ತುಂಬ ದಿನ ಆಯ್ತು ಅಂತ ಹೆಸರು ಮಾಡೋಣ ಅಂತ. ಝೀರೋ ನಾಲಾಯಕ್ ಅಂತ ಕರ್ಸ್ಕೊಂಡ ಹೇಡಿ ಯೋಧ ಗಂಡಸರು ಕಾಲಿಟ್ರೆ ಮಾಯವಾಗೋ ಆ ಒಂದು ನಿಗೂಢ ಜಾಗಕ್ಕೆ ಹೋಗಿ ಏನಾದ? ಮದುವೆಯಾಗೋ ಮಹಾರಾಣಿ ಕೈದಿಂದಲೇ ಚಪ್ಪಲಿ ಏಟ್ ತಿಂದು ಮೂರ್ಖ. ಮದುವೆ ಆಗೋ ಯುವರಾಣಿ ಕೈದಿಂದಲೇ ಚಪ್ಪಲಿ ಏಟ್ ತಿಂದ ಮೂರ್ಖ ಜೀವನದಲ್ಲಿ ಎಂದೂ ಕಾಣದ ತಿಳಿಯದ ನಿಗೂಢ ರಹಸ್ಯ ತಿಳ್ಕೊಂಡಿದ್ದಾದ್ರೂ ಹೇಗೆ? ಅಷ್ಟಕ್ಕೂ ಅವನ ಜೀವನದಲ್ಲಿ ಮುಂದೆನಾಯ್ತು ತಿಳ್ಕೊಳ್ಳೋಕೆ ಈಗಲೇ ಈ ಕಥೆ ಕೇಳಿ. ಗಾಂಧಾರ ಸಾಮ್ರಾಜ್ಯದ ಮಹಾಸಾಹಸಿ ಯೋಧ ಮಹಾರಾಜ ಅರುಣೇಂದ್ರನ ಮಗನಾಗಿದ್ದವನೇ ಈ ಧ್ರುವ. ಗಜಕೇಸರಿ ಯೋಗದಲ್ಲಿ ಹುಟ್ಟಿದ ಮಗನಿಗೆ ಜಗತ್ತನ್ನೇ ಆಳುವ ಯೋಗ್ಯತೆ ಬರಬೇಕೆಂದು ಸ್ವತಃ ರಾಜ ಅರುಣೇಂದ್ರನೇ ಮಗನಿಗೆ ಯುದ್ಧಾಭ್ಯಾಸವನ್ನ ಮಾಡಿಸ್ತಿದ್ರು. ಒಮ್ಮೆ 7 ವರ್ಷದ ಧ್ರುವ ತನ್ನ ಚಿಕ್ಕ ಖಡ್ಗವನ್ನ ಹಿಡ್ಕೊಂಡು ಮೈದಾನದಲ್ಲಿ ಆಟವಾಡುತ್ತಿದ್ದಾಗ ದೂರದಲ್ಲಿ ಯಾರೋ ಬಂಡೆ ಕಲ್ಲುಗಳ ಜೊತೆಗೆ ಸಾಹಸ ಮಾಡುತ್ತಿರುವುದನ್ನು ನೋಡಿ ತನ್ನ ಸೇವಕನಿಗೆ ಅವನು ಏನು ಮಾಡುತ್ತಿದ್ದಾನೆ ಅಂತ ಕೇಳಿದಾಗ ಅವನು ಮಹಾಚಕ್ರ ಪರೀಕ್ಷೆಗೆ ಸಿದ್ಧನಾಗ್ತಿದ್ದಾನೆ ಅಂತ ಅವರು ಹೇಳಿದ್ರು. ಆ ವ್ಯಕ್ತಿ ದೊಡ್ಡ ಕಲ್ಲು ಬಂಡೆಗಳನ್ನ ಸಲೀಸಾಗಿ ಒಂದ್ ಕಡೆಯಿಂದ ಇನ್ನೊಂದು ಕಡೆಗಿಟ್ಟ ಸಂತೋಷದಲ್ಲಿ ಕಿರ್ಚಾಡ್ತಾ ಇದ್ದ. ಅದನ್ನ ನೋಡಿ ಯುವರಾಜ ಧ್ರುವ ತಕ್ಷಣ ತನ್ನ ಅಮ್ಮನ ಬಳಿ ತಾನು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿ ತನ್ನ ತಂದೆ ತಾಯಿಗೆ ಕೀರ್ತಿ ತರ್ತೀನಿ ಅಂತ ಹೇಳೋಕೆ ಆತುರದಲ್ಲಿ ಓಡ್ಕೊಂಡು ಹೋದ. ಶೌರ್ಯ ಮಹಲ್ನ ಪೂರ್ತಿ ಹುಡುಕಿದ ಪುಟ್ಟ ಬಾಲಕ ಧ್ರುವನಿಗೆ ತನ್ನ ತಾಯಿ ಆವಂತಿಕಾ ಎಲ್ಲೂ ಕಾಣಲಿಲ್ಲ. ತಕ್ಷಣ ಅವನಿಗೆ ತನ್ನ ತಾಯಿ ಪ್ರಾರ್ಥನೆ ಮಾಡಕ್ ಹೋಗೋ ಒಂದು ನಿಗೂಢ ಕೋಣೆ ನೆನಪಿಗೆ ಬಂದು ಅಲ್ಲಿ ಅವಳು ಇದ್ದೇ ಇರ್ತಾಳೆ ಅಂತ ಹೋದ್ರೆ ಅಲ್ಲೂ ಅವಳಿಲ್ಲ. ಬದಲಿಗೆ ಅವಳು ಯಾವತ್ತೂ ಕೈಲಿ ಹಾಕ್ತಿದ್ದ ಕಡಗ ಒಂದು ಧ್ರುವ ಈಗ ಬರ್ತಾನಂತ ಕಾಯೋ ರೀತಿ ಬಿದ್ದಿತ್ತು. ಅಮ್ಮ ಯಾಕೆ ಎಲ್ಲೂ ಕಾಣ್ತಿಲ್ಲ ಅಂತ ಅವನಿಗೆ ಭಯ ಶುರುವಾಯ್ತು. ಅಮ್ಮನ ಕಡಗವನ್ನ ಕೈಗೆತ್ತಿದ ಧ್ರುವ ತನ್ನ ಕೈಯಲ್ಲಿ ಹಾಕೊಂಡು ತಂದೆಯಾದ ರಾಜ ಅರುಣೇಂದ್ರನ ಬಳಿ ಹೋಗಿ ಮುದ್ದಾಗಿ, ಅಪ್ಪ, ಅಮ್ಮ ಎಲ್ಲಿದ್ದಾರೆ? ನಾನು ಅವ್ರನ್ನ ಎಲ್ಲ ಕಡೆ ಹುಡುಕಿದೆ. ನೀವು ಅವರನ್ನ ನೋಡಿದ್ರಾ ಅಂತ ಕೇಳಿದಾಗ ಅರುಣೇಂದ್ರರ ಬಳಿ ಅವನ ಪ್ರಶ್ನೆಗೆ ಉತ್ತರ ಇರಲಿಲ್ಲ. ಬದಲಿಗೆ ಅವರು ಅವನನ್ನ ಸಮಾಧಾನ ಮಾಡ್ತಾ ಏನ್ ವಿಷಯ ಅಂತ ಕೇಳಿದ್ರು. ಅದಕ್ಕೆ ಧ್ರುವ ಪೆದ್ದಾಗಿ, ನಾನು ಕೂಡ ಮಹಾಚಕ್ರ ಪರೀಕ್ಷೆಯಲ್ಲಿ ಭಾಗವಹಿಸ್ತೀನಿ ಅಂತ ಕೇಳಿದ. ಮಗನ ಈ ಮಾತನ್ನ ಕೇಳಿದ ಅರುಣೇಂದ್ರನ ಮನಸ್ಸು ತುಂಬಿ ಬಂತಾದ್ರೂ ಈ ಪರೀಕ್ಷೆಯಲ್ಲಿ ಭಾಗವಹಿಸೋದಕ್ಕೆ ಇನ್ನು ಸಮಯ ಇದೆ ಅಂತ ಪುಟಾಣಿ ಧ್ರುವನಿಗೆ ಅರ್ಥ ಮಾಡಿಸೋದಕ್ಕೆ ಅರುಣೇಂದ್ರ ಪ್ರಯತ್ನ ಮಾಡಿದ್ರು. ಆದ್ರೆ ಧ್ರುವ ಹಿಡಿದ ಪಟ್ಟನ್ನ ಬಿಡಲೇ ಇಲ್ಲ. ತಾನು ಮಹಾಚಕ್ರ ಪರೀಕ್ಷೆಯಲ್ಲಿ ಭಾಗವಹಿಸಲಿಲ್ಲ ಅಂತಂದ್ರೆ ಒಂದು ತುತ್ತು ಅನ್ನವನ್ನು ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟ. ಕಡೆಗೆ ಮಗನ ಮಾತನ್ನು ಒಪ್ಪಲೇಬೇಕಾದ ಪರಿಸ್ಥಿತಿ ಅರುಣೇಂದ್ರನಿಗೆ ಬಂತು. ತುಂಬಿದ ಕಣ್ಣಿಂದ ಅವರು ಈಗ ಅರುಣೇಂದ್ರ ಡೈಲಾಗ್ ಹೇಳ್ತಾನೆ, ಆಮೇಲೆ ಮತ್ತೆ ನಾವು ರೇಷನ್ ಹೋಗ್ತೀವಿ. 10 ಸೆಕೆಂಡ್ ಅಂದ್ರೆ ಅಲ್ಲಿ ಗ್ಯಾಪ್ ಅಂತ. ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಹಿಂಗೆ ಅಲ್ಲಿ ಗ್ಯಾಪ್ ಕೊಟ್ಟಿರ್ತೀನಿ. ಆಮೇಲೆ ತುಂಬ ರೀಟೇಕ್ಸ್ ಇತ್ತಲ್ಲ, ಇದೇ ಇರುತ್ತೆ. ಇದೇ ನಾನು ಹೋಮ್ ಸೆಟಪ್. ಆ್ಯಕ್ಚುಲಿ ಸಿಸ್ಟಮ್ ನೋಡ್ಕೊಳ್ಳಿ, ಸ್ಕ್ರಿಪ್ಟಿಂಗ್ ಇರುತ್ತೆ ಇದು. ಓಕೆ, ಕಾಣಿಸ್ತಿದೆಯಾ? ಓಕೆ, ಇದ್ರ ಹಿಂದೆ ಹಿಂಗೆ ಓಡ್ತಾ ಇರುತ್ತೆ, ಹಿಂಗೆ ರೆಕಾರ್ಡ್ ಮಾಡಿಬಿಟ್ಬಿಟ್ಟಿದ್ದೀನಿ ಆ್ಯಕ್ಚುಲಿ. ಸೊ ಹೋಮ್ ಸೆಟಪ್ ಅಂದರೆ ಹಿಂಗೆ, ಇದೊಂದು ಮೈಕು. ಹೋಮ್ ಸೆಟಪ್ಗೆ ದಿ ಬೆಸ್ಟ್ ಮೈಕ್ ಅಂದರೆ ಇದೆ. ಅದೆಲ್ಲ ಎಡಿಟ್ ಮಾಡ್ತೀನಿ ನಾನು ಈಗ. ನೆಕ್ಸ್ಟ್ ಅಂತ ಹೇಳಿದ್ರು ರಾಣಿ ಅವಂತಿಕಾ, ತ್ರಿಗರ್ತ ಸಾಮ್ರಾಜ್ಯದ ವೀರ ಯೋಧೆ. ಅವಳು ಕಣ್ಣೆತ್ತಿ ನೋಡಿದ್ರೆ ಸಾಕು ವೈರಿ ಪಡೆಗಳು ತತ್ತರಿಸಿ ಹೋಗ್ತಿದ್ರು. ಸೌಂದರ್ಯದಲ್ಲಿ ಅಪ್ಸರಿಯನ್ನ ಮೀರಿಸೋ ಸೌಂದರ್ಯ ಅವಳದ್ದು. ಅಂತ ಮಹಾರಾಣಿ ಅವಂತಿಕಾಗೆ ಹುಟ್ಟಿದ ಮಗನೇ ಈ ಧ್ರುವ. ಒಂದಿಷ್ಟು ವರ್ಷಗಳ ಹಿಂದೆ ರಾಜ ಅರುಣೇಂದ್ರ ಹಾಗೂ ರಾಣಿ ಅವಂತಿಕಾ ಮಧ್ಯೆ ಅದೇನೋ ಒಂದು ನಿಗೂಢ ವಿಷಯಕ್ಕೆ ಮನಸ್ತಾಪವಾಗಿತ್ತು. ಇದಾಗಿ ಸ್ವಲ್ಪ ದಿನದಲ್ಲೇ ರಾಣಿ ಅವಂತಿಕಾ ಕಾಣೆಯಾಗಿದ್ದಾಳೆ ಅನ್ನೋ ಸುದ್ದಿ ಊರ ತುಂಬ ಹರಡಿತ್ತು. ಆದ್ರೆ ನಿಜವಾಗ್ಲೂ ಅಲ್ಲಿ ನಡೆದಿದ್ದೇ ಬೇರೆ. ಅದೊಂದು ದಿನ ರಾಜ ಅರುಣೇಂದ್ರ ಎಂದಿನಂತೆ ಪ್ರಜೆಗಳ ಸುಖ ದುಃಖ ಕೇಳಿ ಬಂದವನ ಮುಂದೆ ಶೌರ್ಯ ಮಹಲ್ನ ಉದ್ಯಾನವನದಲ್ಲಿ ರಕ್ತದಿಂದ ಮುಳುಗಿದ್ದ ಅವಂತಿಕಾ ಎದುರಾಗ್ಲು.
ಅವಳನ್ನು ನೋಡಿದ ಅರುಣೇಂದ್ರ ಬೆಚ್ಚಿ ಬಿದ್ರು. ಯಾಕಾಯ್ತು ಹೇಗಾಯ್ತು ಅಂತ ಕೇಳೋ ಮೊದಲು ಅವಳು ಒಂದು ಪತ್ರವನ್ನ ಅರುಣೇಂದ್ರ ಕೈಲಿ ಕೊಟ್ಟು ಕೊನೆಯ ಉಸಿರು ಹೇಳಿದ್ಲು. ಈ ವಿಷಯವನ್ನ ರಾಜ ಯಾವತ್ತೂ ತನ್ನ ಮಗನಾಗಲಿ ಪ್ರಜೆಗಳಿಗಾಗ್ಲಿ ತಿಳಿಸಲಿಲ್ಲ. ಯಾಕಂದ್ರೆ ರಾಣಿ ಅವಂತಿಕಾ ಅವರಿಗೆ ಏನಾಗಿತ್ತು ಅನ್ನೋ ವಿಚಾರ ಹೊರಗೆ ಬರಬಾರ್ದು. ತಪ್ಪು. ಯಾಕಂದ್ರೆ ರಾಣಿ ಅವಂತಿಕಾ ಅವರಿಗೆ ಏನಾಗಿತ್ತು ಅನ್ನೋ ವಿಚಾರ ಹೊರಗೆ ಹೋಗ್ಬಾರ್ದು ಅಂತ ಪತ್ರದಲ್ಲಿ ಅವ್ರು ಬರ್ತಿದ್ರು. ಧ್ರುವನಿಗೆ ತನ್ನ ಅಮ್ಮ ಹೇಳ್ದೆ ಕೇಳ್ದೆ ಬಿಟ್ಟು ಹೋದ್ರು ಅಂತ ನೋವಾದ್ರೆ ಪ್ರಜೆಗಳು ವೀರ ಯೋಧೆ ಆಗಿದ್ದವಳು ಹೀಗೆ ಅಚಾನಕ್ ಆಗಿ ಗಂಡ ಮತ್ತೆ ಮಗನನ್ನ ಬಿಟ್ಟು ಹೋಗಿದ್ಯಾಕೆ ಅಂತ ಗೊಂದಲಕ್ಕೊಳಗಾದ್ರು. ಇದೆಲ್ಲ ನಡೆದು ವರ್ಷಗಳು ಕಳೆದ್ವು. ನೀವು ಇದೇ ತರ ವಾಯ್ಸ್ ಮಾಡ್ಬೇಕಾ? ಹೇಗಿತ್ತು ನಾನು ಮಾಡ್ತಾ ಇರೋದು ವಾಯ್ಸ್ ಓವರು? ನೀವು ವಿಡಿಯೋ ನೋಡ್ತಿದ್ದೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಎಲ್ಲ ತಿಳಿಸಿ. ನೀನು ಹೇಳೋದು ಅಷ್ಟೇ. ಸೊ ನೀವು ಕೂಡ ಈ ಥರ ಎಲ್ಲ ಕಲಿಬೇಕು, ವಾಯ್ಸ್ ಓವರ್ ಮಾಡಬೇಕು ಅಂದರೆ ಮೆಸೇಜ್ ಮಾಡಿ. ಇದು ನಾನು ಮಾಡ್ತಾ ಇರೋದು ಈಗ ಸದ್ಯಕ್ಕೆ ಪಾಕೆಟ್ ಎಫ್ ಎಮ್ಗೆ. ಸೊ ಡೈಲಿ ಇದೇ ಥರ ನನ್ನ ಕೆಲಸ ಇರುತ್ತೆ, ಮಾಡ್ತಾ ಇರ್ತೀನಿ. ಪಾಕೆಟ್ ಎಫ್ ಎಮ್ ಆಗಲಿ ಕೂಕು ಎಫ್ ಎಮ್ ಆಗಲಿ ಇದೇ ಜಾಗದಲ್ಲಿ ನಾನು ಮಾಡೋದು. ಸೊ ನಾವೆಲ್ಲ ತೆರೆ ಹಿಂದೆ ಕಲಾವಿದರು, ಗೊತ್ತಾಗಲ್ಲ. ಸೊ ಹಂಗಾಗಿ ನಿಮ್ಗೇನಾದರೂ ಹೇಳಬೇಕು ಅಂದರೆ ಹೇಳಿ. ಥ್ಯಾಂಕ್ ಯು ಸಿಗೋಣ, ಬಾಯ್.